ಪರಿಚಯ ಮಾಡ್ತಾರೆ. ಫಸ್ಟ್ ಯಾರ್ಯಾರು ವಸ್ತು ಪರಿಚಯ ಮಾಡ್ತಾರೆ. ಸಂಘದ ಹೆಸರು ಕೃಷ್ಣಲ್ಲಿ ತರಕಾರಿ ಮಾಡ್ತಾರೆ. ಅವರು ದಾನಪ್ಪ ಅಂತ, ದಾನೇಶಪ್ಪಜ್ಜಿ ದಾನೇಶಪ್ಪಜ್ಜಿ ಅಂತ ಓಕೆ. ಉಪಾಧ್ಯಕ್ಷರು. ಇವರು ರಾಜ್ಯ ತುಂಬ 1951 ಇಸ್ವಿಯಲ್ಲಿ ಕಟ್ಟಡ ಮಾರ್ಕೆಟ್ನ ನವೀಕರಣಗೊಳಿಸ್ಬೇಕು ಅಂತೇಳಿ 2018 ಇಸ್ವಿಯಲ್ಲಿ ಡೆಮಾಲಿಷ್ ಮಾಡಿದ್ರು. ಖಜಾಂಚಿ 2018ರಲ್ಲಿ ಹಳೆ ಮಾರ್ಕೆಟ್ ಪೂರ್ತಿ ಡೆಮಾಲಿಷ್ ಮಾಡುವಂಥದ್ದು ಮಾಡಿಬಿಟ್ಟು ನಮಗೆ ಮೂಲ ವ್ಯಾಪಾರಸ್ಥರಿಗೆ ಕಟ್ಕೊಡ್ತೀವಿ ಅಂತೇಳಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅವಾಗಿನ ಮಿನಿಸ್ಟರ್ ಉಸ್ತುವಾರಿ ಸಚಿವರು SS ಮಲ್ಲಿಕಾರ್ಜುನವರು ಫಂಡ್ ಸ್ಯಾಂಕ್ಷನ್ ಮಾಡಿಸಿ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಇವಾಗ ಕೆಳಗಡೆ ನೆಲ ಅಂತಸ್ತು ಮತ್ತೆ ಮೊದಲನೇ ಮಾಡಿ ಸೇರಿಬಿಟ್ಟು 254 ಮಳಿಗೆಗಳು ಕಟ್ಟಿದ್ದಾರೆ. ಕಟ್ಬಿಟ್ಟು ಇವಾಗ ರೀಸೆಂಟಾಗಿ ನಮಗೆ ದಿನಾಂಕ 2024 ತಾರೀಕಿಗೆ ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಾಮೂರು ಶಿವಶಂಕರಪ್ಪ ಅವರು ಮೂಲ ವರ್ತಕರು, ಅಂದರೆ ನಾವೇನು ಮೊದಲಿಂದ ಆ ಸ್ಥಳದಲ್ಲಿ ವ್ಯಾಪಾರ ಮಾಡ್ಕೊಂತ ಬಂದಿರೋಂಥದ್ದಕ್ಕೆ ಎಲ್ಲ ಅಲಾಟ್ಮೆಂಟ್ ಮಾಡಿದ್ದಾರೆ, ಮಳಿಗೆಗಳನ್ನೆಲ್ಲ ಹಂಚಿಕೆ ಮಾಡಿದ್ದಾರೆ. ಇದಾದ ನಂತರ ನಾವು ನಾಳೆ ಶುಕ್ರವಾರ ದಿವಸ ಬಸವ ಜಯಂತಿ ದಿವಸ ಈ ಹೋಮ ಪೂಜಾ ಕಾರ್ಯಕ್ರಮಗಳು ಮಾಡಿ ನಾವು ಪ್ರಾರಂಭ ಥರ ಮಾಡಬೇಕು ಅನ್ನೋ ವಿಷಯ. 254 ಅವಾಗ ಮಹಾರಾಜರ ಕಾಲದಾಗೆ 60 ವರ್ಷದ ಕೆಳಗೆ ಕೃಷ್ಣರಾಜೇಂದ್ರ ತರಕಾರಿ ಮಾರ್ಕೆಟ್ಗೆ ನಿರ್ಮಾಣ ಮಾಡಿದ್ರು. ಈಗ ಅದೆಲ್ಲ ಶೀತಲಗೊಂಡಿತ್ತು. ಅದನ್ನು ಸ್ಮಾರ್ಟ್ ಸಿಟಿ ಅಡಿಯಾಗೆ ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಯರೇ ಸ್ಯಾಂಕ್ಷನ್ ಮಾಡಿದ್ರು 25 ಕೋಟಿ ಅವಾಗ ನಬಾರ್ಡಿಂದ. ಈಗ ಅದು ಟೈಮ್ ಆಗೋಗಿತ್ತು. ಮೊನ್ನೆ ಇವರು ಬೈರತಿ ಬಸವರಾಜ್ ಅವರು ಇದ್ದಾಗ ಉದ್ಘಾಟನೆ ಆಯಿತು, ಹಂಚಿಕೆ ಆಗಿರಲಿಲ್ಲ. ಇವ್ರು ಬಂದ ಮೇಲೆ ಹಂಚಿಕೆ ಆಗಿ ಶಾಸಕರು ಶಿವಶಂಕರಪ್ಪ ಅವರು ಮಾಡಿದ್ರು. 1 ವರ್ಷದ ಕೆಳಗೆ ಅವ್ರು ಓಪನ್ ಮಾಡಿದ್ರು. ಈಗ ಮತ್ತೆ ಪುನರಾರಂಭ